ಹಾಯ್ ಪದ್ಮಾ. ಏನೇ ಭಾರತಿ, ಇಷ್ಟೊಂದು ಆತ್ರದಲ್ಲಿ ಎಲ್ಲಿಗೂ ಹೊರಟಿದ್ಯಾ? ಎಲ್ಲಿಗೆ ಹೊರಟಿದ್ಯಾ? ಯಾಕೂ ಇಲ್ವೇ, ಒಬ್ಳೆ ಮನೇಲಿದ್ದು ಬೇಜಾರಾಯ್ತು, ಹಾಗೆ ಸುತ್ತಾಡ್ಕೊಂಡು ಬರೋಣ ಅಂತ ಬಂದೆ. ಕಳ್ಳಿ ಸುಳ್ಳು ಹೇಳ್ಬೇಡ. ಸುತ್ತಾಡ್ಕೊಂಡು ಹೋಗೋದಕ್ಕೆ ಬಂದ್ಯೋ ಅಥವಾ ಈ ವಾತಾವರಣದಲ್ಲಿ ನಿನ್ನ ಮನದಿನಿಯನ್ನ ನೋಡೋದಕ್ಕೆ ಬಂದಿಯೋ? ಎಷ್ಟು ತಮಾಷೆಯಾಗಿ ಮಾತಾಡ್ತೀಯಲ್ಲ, ಇನ್ನೂ ನಿನ್ನ ತುಂಟುತನ ಬಿಟ್ಟೇ ಇಲ್ವಲ್ಲ ನೋಡು. ನೀನೇನೇ ಹೇಳು, ನನ್ನ ಮನಸ್ಸಿಗೆ ಚೆನ್ನಾಗಿ ಅನಿಸ್ತಾ ಇದೆ. ನೀನು ಯಾರಿಗೋಸ್ಕರನೂ ಈ ಜಾಗಕ್ಕೆ ಹುಡ್ಕೊಂಡು ಬಂದಿದ್ಯಾ ಅಂತ. ಸರಿ, ಹಾಗಾದ್ರೆ ನಿನ್ ಮುಂದೆ ಹೇಳಲಾರ್ದೆ ಇನ್ ಯಾರ ಮುಂದೆ ಹೇಳಿ ಹೇಳು? ನಿನ್ನನ್ನ ಮತ್ತೆ ಸುನಿತಾಳನ್ನ ಬಿಟ್ರೆ ನನಗೆ ಬೇರೆ ಯಾರಿದ್ದಾರೆ? ಅದು ನಾನು ನೀನು ನಾನು ನೀನು ಈಗ ಒಬ್ಬರನ್ನ ಪ್ರೀತಿಸ್ತಾ ಇದ್ದೀನಿ. ಯಾಕೆ ನಗ್ತೀಯಾ? ನೀನು ಪ್ರೀತಿ ಮಾಡ್ತಿದ್ಯಾ ಅಲ್ವೇ? ಇಡೀ ಕಾಲೇಜ್ನಲ್ಲಿ ನಂಬರ್ 1 ಒಳ್ಳೆ ಹುಡುಗಿ ಅಂದ್ರೆ ಎಲ್ಲರೂ ನಿನ್ನನ್ನೇ ತೋರಿಸ್ತಾ ಇದ್ರು. ಅಂಥದ್ರಲ್ಲಿ ನೀನು ಪ್ರೀತಿ ಮಾಡ್ತೀಯ ಅಂದ್ರೆ ನನಗೆ ನಗುನೇ ತಡೆಯೋಕ್ಕಾಗ್ತಿಲ್ಲ. ಆವಾಗಿನ್ನೂ ಚಿಕ್ಕವಳಿದ್ದೆ ಕಣೆ, ಏನೋ ತಿಳಿತಾ ಇರಲಿಲ್ಲ. ಈಗ ಅದೇನೋ ಅಂತಾರಲ್ಲ, ವಯಸ್ಸಿನ ಕುದುರೆ ಮುಂದೆ ಹೋಗ್ತಾ ಇದೆ, ಅದ್ರ ಜೊತೆ ನಾವು ಹೋಗ್ಬೇಕಲ್ವಾ? ನೋಡು, ನನ್ನ ಮದುವೆಗೆ ನೀನು ತಪ್ಪದೆ ಬರಬೇಕು. ಆಗ್ಲಮ್ಮ, ನಿನ್ನ ಮದುವೆಗೆ ನಾನು ಖಂಡಿತ ಬರ್ತೀನಿ. ಆದರೆ ನಿನ್ನ ಮನಸ್ಸನ್ನು ಕದ್ದ ಮಹಾರಾಜ ಯಾರು ಅಂತ ಹೇಳಲೇ ಇಲ್ಲ. ಹೇಳ, ಅವರ ಪರಿಚಯ ನಿನಗಿಲ್ಲ ಅನ್ಸುತ್ತೆ. ಅವರು ಧಾರವಾಡದವರು, ತುಂಬ ಒಳ್ಳೆಯವರು. ಹೌದಾ? ಅದು ಹೇಗೆ? ಅಲ್ಲಿ ಅವರು ನಿನಗೆ ಹೇಗೆ ಪರಿಚಯ ಆದರು? ಒಂದು ದಿವಸ ಸುನಿತಾಳ ತೋಟದಕ್ಕೆ ಪರಮೇಶ್ವರನ ಪೂಜೆಗಂತ ಹೊರಟಿದ್ದೆ. ಆ ಸಮಯದಲ್ಲಿ ಒಬ್ಬ ಕಾಮಾಂಧ ಬಂದು ನನ್ನ ಬಲಾತ್ಕಾರ ಮಾಡಲು ಪ್ರಯತ್ನಿಸಿದ. ಅಷ್ಟರಲ್ಲಿ ಇವರೇ ಬಂದು ನನ್ನನ್ನು ಕಾಪಾಡಿದ್ರು. ಆವಾಗಲೇ ಅವರ ಪರಿಚಯ ಆಗಿದ್ದು ನನಗೆ. ಆದರೂ ಎಚ್ಚರ ಭಾರತಿ, ಯಾಕೆ ಅಂದರೆ ಈಗಿನ ಕಾಲದ ಗಂಡಸರು ಒಂದು ಚೂರು ಸರಿ ಇರೋದಿಲ್ಲ. ಒಂಟೆ ಹೆಣ್ಣು ಸಿಕ್ಕಿದಾಕ್ಷಣ ತಮಗಿಷ್ಟ ಬಂದಾಗೆ ಉಪಯೋಗ ಮಾಡಿಕೊಂಡು ಕೊನೆಗೆ ಹೂವನ್ನು ಮೂಸಿ ನೋಡಿ ಬಿಸಾಕೋ ಹಾಗೆ ಒಂದು ಹೆಣ್ಣನ್ನು ಕೂಡ ಬಿಸಾಡ್ಬಿಡ್ತಾರೆ. ಆದರೂ ನಿನ್ನ ಎಚ್ಚರಿಕೆಯಲ್ಲಿ ಸ್ವಲ್ಪ ಯೋಚನೆ ಮಾಡು. ನೀನು ಹೇಳೋದೇ ನಿಜ, ಆದರೆ ಅವರ ಮುಖ ನೋಡಿದ್ರೆ ಅವರು ಅಂಥವರಲ್ಲ ಅನಿಸುತ್ತೆ. ಹೆಸರಿಗೆ ತಕ್ಕ ಹಾಗೆ ದಯಾಮಯ ಅವರು. ನನ್ನ ಜೀವನದಲ್ಲಿ ಅವರು ಬಂದಾಕ್ಷಣ ನನ್ನ ಜೀವನೇ ಬದಲಾಗಿ ಹೋಗಿದೆ. ಅದಿರಲಿ, ನಿನ್ನ ಮದುವೆ ಬಗ್ಗೆ ಏನು ಹೇಳಲೇ ಇಲ್ಲ. ನನ್ನ ಮದುವೆ ಅದಿರಲಿ, ನಾನು ನೀನು ಒಂದೇ ಮನೆಗೆ ಸೊಸೆಯಾಗಿ ಹೋದ್ರೆ ಹೇಗಿರುತ್ತೆ? ಇದೇನೆ ಯಾವ ವಿಚಾರದಲ್ಲಿ ಈ ರೀತಿ ಮಾತಾಡ್ತಾ ಇದೆಯಾ? ಏನೋ ಹೀಗೆ ಕಲ್ಪನೆ ಅಣೆಕಟ್ಟು ಕಟ್ಟಿ ಮಾತಿನ ಬರೆಸದಲ್ಲಿ ಹೇಳ್ಬಿಟ್ನಮ್ಮ. ನೀ ಹೇಳಿದಂತೆ ಆದಷ್ಟು ಬೇಗ ಅದೇ ರೀತಿ ಏನಾದರೂ ಆಗ್ಬಿಟ್ರೆ ನಮ್ಮಿಬ್ಬರ ಪುಣ್ಯವೇ ಸರಿ. ಹೋಗ್ಲಿ ಬಿಡು, ನಿನ್ನ ಮದುವೆ ವಿಚಾರ ಹೇಳು. ನನ್ನ ಮದುವೆ ವಿಷಯ ಏನು ಅಂತ ಹೇಳಿ ಭಾರತಿ. ನಾನು ಪ್ರೀತಿಸಿದ್ದು ಧನಂಜಯ ಅಂತ. ಮೈಸೂರು ಕಾಲೇಜಿಗೆ ಹೋದಾಗ ಓದಿನಿಂದನೇ ನಮ್ಮಿಬ್ಬರ ಪರಿಚಯವಾಯಿತು. ಪರಿಚಯ ಪ್ರೀತಿಯಾಗಿ ಬದಲಾಯಿತು. ಅಂದೇ ಅವರ ಪ್ರೀತಿಗೆ ಮನಸ್ಸೋತು. ಮನೆಯಲ್ಲಿ ಕೂಡ ಹೇಳದೆ ಕೇಳದೆ ಅವರನ್ನ ಪ್ರೇಮ ವಿವಾಹ ಮಾಡಿಕೊಂಡೆ. ಇದುವರೆಗೂ ನನಗೋಸ್ಕರ ಬರ್ತೀನಿ ಅಂತ ಹೇಳಿದವರು ಕೊನೆಗೂ ಬರಲೇ ಇಲ್ಲ. ಅವರ ಬರುವಿಕೆಯನ್ನೇ ಕಾಯ್ತಾ ಇದ್ದೀನಿ. ಒಟ್ಟಿನಲ್ಲಿ ಇಂದೋ ನಾಳೆ ಬರ್ತಾರೆ ಅನ್ನೋ ಪ್ರೀತಿಯಲ್ಲಿ ನಾನು ಕೂಡ ಇದ್ದೀನಿ. ಅಂದ್ರೆ ಈ ವಿಷಯನ ನಿಮ್ಮ ತಂದೆ ತಾಯಿಗಳಿಗೆ ತಿಳಿಸಿದೀಯಾ? ಇಲ್ಲ ಕಡೆ, ನನ್ನ ತಂದೆ ತಾಯಿ ನನ್ನ ಮೇಲೆ ಬೆಟ್ಟದಷ್ಟು ನಂಬಿಕೆ ಇಟ್ಕೊಂಡವರು. ನನ್ನ ಮದುವೆಗೂ ಅವರು ಒಪ್ಪಲೇ ಇಲ್ಲ. ಕೊನೆ ಪಕ್ಷ ಮದುವೆಗೂ ಬರಲಿಲ್ಲ. ಹೋಗ್ಲಿ ಬಿಡು, ನನ್ನ ಗೋಳಿನ ಕತೆ ನಿನಗ್ಯಾಕೆ? ನಿನ್ನ ಮದುವೆ ಆದರೂ ಸಂತೋಷವಾಗಲಿ. ನಾನಿನ್ನು ಬರ್ತೀನಿ. ಬಂದು ಬಹಳ ಹೊತ್ತಾಯ್ತು. ಬರ್ಲಾ? ಮದುವೆಗೆ ತಪ್ಪಿಸ್ಬೇಡ. ನಿನ್ನ ಮದುವೆಗೆ ಮೊದಲು ನಾನೇ ಬರೋದು. ಬರ್ಲಾ? ಬಾಯ್ ಬಾಯ್. ತುಂಬ ಒಳ್ಳೆ ಗುಣದವಳು. ಆದಷ್ಟು ಬೇಗ ಇವಳ ಮನಸ್ಸಿನಲ್ಲಿ ಏನಿದೆಯೋ ಅದು ನೆರವೇರಲಿ. ಆದರೂ ಈಗಿನ ಕಾಲದಲ್ಲಿ ಗಂಡಸರನ್ನ ಯಾವತ್ತೂ ನಂಬಬಾರದು. ಯಾರಂತ ಹೇಳೋ ನೋಡೋಣ. ನನ್ನನ್ನ ಮುಟ್ಟುವ ಧೈರ್ಯ ಇನ್ಯಾರಿಗೆ ಹೇಳಿ? ನನ್ನ ಪ್ರೀತಿಯ ಪ್ರಿಯತಮನೇ ತಾನೆ. ನೋಡು ಭಾರತಿ, ನನ್ನ ಮೇಲೆ ನನ್ನ ಸ್ನೇಹಿತರಿಗೆ ವೆಡ್ಡಿಂಗ್ ಕಾರ್ಡ್ ಕೊಡಲು ಹೋಗಿದ್ದೆ, ಅದಕ್ಕೆ ಲೇಟ್ ಆಯ್ತು. ಲೇಟ್ ಆಯ್ತು, ಆದ್ರೆ ನಾನ್ ನಿಮಗೋಸ್ಕರ ಕಾಯ್ತಿದ್ದೆ ಅನ್ನುವ ಸ್ವಲ್ಪವಾದ್ರೂ ಭ್ರಮೆ ಇದೆಯೇ ನಿಮಗೆ? ನೋಡು ಭಾರತಿ, ನನ್ನ ಮೇಲೆ ಪ್ರೀತಿ ಎಷ್ಟು ಅಭಿಮಾನವೇ ನಿನಗೆ. ನೋಡಿ, ಸುಖ ದುಃಖಗಳಲ್ಲಿ ನಾವಿಬ್ಬರು ಸರಿಸರಿಮಾಗಿ ಹೋಗ್ತಾ ಇದ್ದೀವಿ ಅಂದ ಮೇಲೆ ನೀವೇ ಅಲ್ವೇ ನನ್ನ ಪ್ರಾಣ. ಇದನ್ನು ಇಲ್ಲಿ ನೋಡು ಭಾರತಿ, ಬಾನಿಗೆ ಮುದ್ದು ಕೊಡಲು ಎದ್ದು ನಿಂತಿರುವ ಮಾಮರಗಳು, ಆ ಮಾಮರದ ಚಿಗುರು ಕಂಡು ಕೂಗುವುದ ಕೋಗಿಲೆಗಳು ಹಿಂಡು. ಆಹಾ, ಬಹಳ ನಯನವರವಾಗಿದೆ ಈ ನಿಸರ್ಗದ ತ್ರಾಣ. ಹೀಗೆ ಅಪ್ಪಿಕೊಂಡಿರ್ಬೇಕೆಂಬುದು ನನ್ನ ಆಸೆ ಅಲ್ಲವೇ? ಈ ಮಾತನ್ನ ನೀವು ಹೇಳ್ತಾ ಇದ್ದೀರಾ? ಒಂದ್ ರೀತಿಯಲ್ಲಿ ಕವಿಗಳ ತರ ಕವನವೇ ಕಟ್ತಾ ಇದ್ದೀರಾ. ಸತ್ಯ ಭಾರತಿ, ಈ ದಯಾನಂದ ಆಡಿದ ಮೇಲೆ ಒಂದೇ ಮಾತು ಭಾರತಿ,
ನೇಸರವ ನೆರಳುವ ಮುಂಜಾವಧಿ ಕಾತುರದ ಕಾದ ನಿಂತು ಮುಂಬಿಜದಂತಿರುವ ನಿನ್ನ ವದನವೆಷ್ಟು ಚಂದ. ಸಾಗರವ ಸೇರುವ ಮುನ್ನ ಜುಳು ಜುಳು ಹರಿಯುವ ನದಿಯಷ್ಟು ಚಂದ. ಸೂರ್ಯಾಸ್ತ ಹೊಂಬಿಸಿಲಿನಂತೆ ನಿನ್ನ ಹೊಳಪಿಗೆ ನರ್ತಿಸುವ ನವಲೆಷ್ಟು ಚಂದ. ಹೌದು ಹೌದು, ಮಾತಾಡ್ತಾ ಮಾತಾಡ್ತಾ ನನ್ನನ್ನ ತುಂಬಾ ಹೊಗಳ್ತಾ ಇದ್ದೀರಾ. ಅದಿರ್ಲಿ, ನನಗೋಸ್ಕರ ಸವಿ ನೆನಪಿಗಾಗಿ ಏನು ತಂದಿಲ್ವಾ? ನಿನ್ನ ಪ್ರೇಮದ ಸುಮರಿಗೆ ಸುಮಧುರ ಬಾಳಿನಲ್ಲಿ ಎಂಥ ಕಷ್ಟ ಬಂದರೂ ಆ ಪ್ರೇಮ ಅಮರವಾಗಲೆಂದು ಈ ಪ್ರೇಮದ ಉಂಗುರ ತಂದಿರುವೆ. ನಿಜವಾಗ್ಲೂ ನನಗೋಸ್ಕರ ತಂದಿದ್ದೀರಾ? ಸತ್ಯ ಭಾರತಿ. ತುಂಬಾ ಚೆನ್ನಾಗಿದೆ ರೀ. ಅದಿರ್ಲಿ, ನಾನೇನ್ ಬರ್ಲಾ? ಬರೀ ಮಾತಿನಲ್ಲಿ ಮರಳಿ ಮಾಡಿಯೋ ಈ ನಿಸಿಗೆಂಪ ತುಟಿಯಿಂದ ಅಂಚಿನಿಂದ ಒಂದು ಹಾಡನ್ನಾದ್ರೂ ಹಾಡಬಾರದೆ. ನಾನು ಹಾಡ್ಲೇಬೇಕಾ? ಮತ್ತೆ ಸರಿ. ಬಾಬಾರೆ ಪ್ರೇಯಸಿ ಬಳಿ ಬಾರೆ ಧಾವಿಸಿ, ಬಾಬಾರೆ ಪ್ರೇಯಸಿ ಬಳಿ ಬಾರೆ ಧಾವಿಸಿ, ನಿನ್ನ ಬಿಡಲಾರೆ ನನ್ನ ಸಂಗಾತಿ, ನನ್ನ ಹೃದಯಂತರಾಳದ ಜ್ಯೋತಿ, ನನ್ನ ಹೃದಯಂತರಾಳದ ಜ್ಯೋತಿ. ಬಾಬಾರೋ ಪ್ರಿಯತಮ, ಬಳಿ ಬಾರೋ ಚಂದ್ರಮ, ಬಾಬಾರೋ ಪ್ರಿಯತಮ, ಬಳಿ ಬಾರೋ ಚಂದ್ರಮ, ನನ್ನ ಹೃದಯಾಂತರಂಗದ ಜ್ಯೋತಿ, ನನ್ನ ಹೃದಯಾಂತರಂಗದ ಜ್ಯೋತಿ. ಸಂಗ ಸೇರಿ ಸಂಗಾತಿ ನೀನಂದು ರಾಗವ ಹಾಡಿ, ದುಂಬಿಯು ನಾನಾಗಿ ಹೂ ಸಂಗ ಸೇರಿ ಸಂಗಾತಿ ನೀನಂದು ರಾಗವ ಹಾಡಿ, ನಾನು ನೀನು ಒಂದಾಗಿ ಹಾಡಿನಂತೆ ಬಾಳೋಣ ಓ ದುಂಬೆಯಂತೆ, ಬಾಳೋಣ ಓ ದುಂಬೆಯಂತೆ.
ನನ್ನ ಪ್ರಣಯ ಸಾಮ್ರಾಜ್ಯದ ರಾಣಿಯನ್ನಾಗಿ ಪಟ್ಟದರಸಿಯನ್ನಾಗಿ ಮಾಡಿಕೊಳ್ಳಬೇಕೆಂದು ಹಗಲಿರುಳು ಕನಸು ಕಾಣುತ್ತಿರುವ ನನ್ನಂಬರದ ಅಪ್ಸರೆ ಭಾರತಿಗಾಗಿ ಹಂಬಲಿಸುತ್ತಿದೆ ನನ್ನಂತರಂಗ. ನೆತ್ತ ಈ ನಿಸರ್ಗದಂಗಳದಿ ಆನಂದ ಹೆಚ್ಚಾಗಿ ಮುಚ್ಚದ್ದು ಗರಿಬಿಚ್ಚಿ ನವಿಲಂತೆ ನರ್ತಿಸುವ ಅವಳ ನರ್ತನ ಕಂಡ ನನ್ನ ನಯನಗಳಿಗೆ ನಂಜೇರಿ ಮಂಜಾಗಿ ನನ್ನ ಮಸ್ತಕಕ್ಕೆ ಮೊತ್ತೇರಿ ಮಧ್ಯ ಕುಡಿದ ಮಂಗನಂತಾಗಿದೆ ನನ್ನ ಮನ. ಒಂದೇ ಒಂದೇ ಎರಡೇ ವರ್ಣಿಸಲು ಅಸಾಧ್ಯ ಸರ್ವಾಂಗ ಸುಂದರಿಯ ಸೊಬಗನ್ನು ವರ್ಣಿಸುತ್ತಾ ಹೋದಂತೆ ಪದಪುಂಜಗಳೇ ಸಿಗುತ್ತಿಲ್ಲ ನನಗೆ. ಆದಿಯ ಮೇಲೆ ಬೆಳೆದ ಮಾಮರದ ಹಣ್ಣು ನನ್ನ ಕಣ್ಣಿಗೆ ಬಿದ್ದಿತ್ತು. ಆದರೆ ಹಣ್ಣು ಪಕ್ವವಾಗಲಿ ಎಂದು ಸುಮ್ಮನಿದ್ದೆ. ಪಕ್ವವಾದ ಹಣ್ಣು ಪಕ್ವವಾದ ಹಣ್ಣು ಪರರಾಶ್ರಯ ಸೇರುತ್ತದೆ ಎಂದು ನಾವು ಸ್ವಪ್ನದಲ್ಲಿಯೂ ಭಾವಿಸಿರಲಿಲ್ಲ. ಭಾರತಿ, ನೀ ಕಾಣುತ್ತಿರುವ ಸುಂದರ ಕನಸಿನ ರಾತ್ರಿಗಳು ಇನ್ಮುಂದೆ ನಿನ್ನ ಜೀವನದಲ್ಲಿ ಕರಾಳ ರಾತ್ರಿಗಳು. ಇದೇ ಈ ರಜನಿಕಾಂತನ ಹಠ, ಇದೇ ಈ ರಜನಿಕಾಂತನ ಛಲಕ್ಕೆ ತಕ್ಕ ಪ್ರತಿಫಲ ದೊರೆಯದಿದ್ದಲ್ಲಿ ನಿನ್ನ ಕೊಲೆ ಮಾಡಿ ಆದರೂ ನಿನ್ನ ದೇಹಕ್ಕೆ ನನ್ನ ದೇಹ ಸ್ಪರ್ಶವಾಗಬೇಕೆಂಬುದೇ ನನ್ನ ಹಠ. पंछी या पत्नी को पिंजर में रखकर प्यार करना, मगर ऐसी लड़कियों को बोट में कर कर मालिश करना, यह होता है खराब खराब दिल का राजा। ನೋಡಿ ಎಷ್ಟೊಂದು ಸುಂದರವಾಗಿದೆ ಈ ವಾತಾವರಣ. ಅದು ಅಲ್ಲದೆ ಈ ನಿಸರ್ಗ ದೇವಿಯ ಸೊಬಗು ಅದೆಷ್ಟೊಂದು ರೋಮಾಂಚನವಾಗಿದೆ ಅಲ್ವೇ ರಜನಿ? ನೋಡ್ ಪದ್ಮ, ಬಹಳ ಸುಂದರಮಯವಾಗಿದೆ. ಹರಿಯುವ ನದಿಯ ಕಲರವವು ಮಂಗಲಕರವಾಗಿದೆ. ಹರಿಯುವ ನದಿಯು ಮಂಗಲಕರವಾಗಿದೆ. ಪ್ರಿಯೇ, ನೀ ನಡಿ ಇಡುವ ಹಾದಿಗೆ ನಾ ಒಲವಿನ ಹೂ ಚೆಲ್ಲುವೆ. ಆಶಂಭುಜಕ್ಕೆ ದುಂಬಿಯಾಗಿ ಸದಾ ನಿನ್ನ ಬಳಿ ಇರುವೆನಲ್ಲಿ. ಅಬ್ಬಬ್ಬಾ, ಬಹಳ ರಸಿಕರು ನೀವು. ಅಂದರೆ ನಿನ್ನ ಮಾತಿನ ಅರ್ಥ? ನನ್ನ ಮಾತಿನ ಅರ್ಥ ಏನು? ನೋಡಿ, ನನ್ನನ್ನು ನೀವು ಇಷ್ಟೊಂದು ಪ್ರೀತಿಸಿದ್ದೀರಾ ಅಂದಾಗ ನನ್ನ ಮಾತಿನ ಅರ್ಥದ ಬಗ್ಗೆ ಏನಂತ ಹೇಳಿ? ಒಟ್ಟಿನಲ್ಲಿ ನಿಮ್ಮನ್ನ ನೋಡ್ತಾ ಇದ್ರೆ ನನ್ನ ಮನಸ್ಸಿಗೂ ಕೂಡ ಅದೇ ಆಸೆ ಆಗ್ತಾ ಇದೆ. ನೋಡ್ ಪದ್ಮ, ಧನಂಜಯ ನನಗೇನು ಅಪರಿಚಿತನಲ್ಲ. ಅವನು ನಾನು ಮೈಸೂರಿನಲ್ಲಿ ಕೂಡಿ ಓದಿದ ಸ್ನೇಹಿತರು. ಅಷ್ಟೇ ಅಲ್ಲ, ಕೆಲವೊಮ್ಮೆ ಅವರ ಮನೆಗೆ ಕೂಡ ಹೋಗಿ ಬಂದಿರುವೆ. ಅವನು ಜಮೀನ್ದಾರರ ಕುಟುಂಬದಲ್ಲಿ ಜನಿಸಿ ಬಂದವನ. ಪದ್ಮ, ಇನ್ನೊಂದು ವಿಷಯ, ಅವನು ನನ್ನನ್ನ ಅವರ ಮಿಲ್ ಮ್ಯಾನೇಜರ್ನಾಗಿ ಮಾಡಿಕೊಳ್ಳುವೆನೆಂದು ಹೇಳಿದ್ದಾನೆ. ನನ್ನ ಆಸೆ ಕೂಡ ಅದೇ. ನೋಡಿ, ಆ ಬಾನಂಗಳದಲ್ಲಿ ಎಂದೋ ಕಳೆದು ಹೋದ ಕ್ಷಣಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಒಟ್ಟಿನಲ್ಲಿ ನಮ್ಮಿಬ್ಬರ ಪ್ರೀತಿ ಬಗ್ಗೆ ನಾನು ಕೂಡ ಬಹಳಷ್ಟು ಯೋಚನೆ ಮಾಡಿದ್ದೀನಿ. ಆ ಧನಂಜಯನ ನಾನು ಮನಸಾರ ಪ್ರೀತಿಸಿ ಮದುವೆ ಆದವಳು. ನನ್ನ ತಂದೆ ತಾಯಿ ಒಪ್ಪಿಗೆ ಇಲ್ಲದೆ ಮದುವೆ ಮಾಡಿಕೊಂಡ್ರು ಕೂಡ ಅಂದಿನ ಮದುವೆ ಮಾಡಿಕೊಂಡು ಬಿಟ್ಟು ಹೋದವರು ಇದುವರೆಗೂ ಕೂಡ ಬರಲಿಲ್ಲ. ನೋಡ್ ಪದ್ಮ, ಈ ನಮ್ಮ ಕಳ್ಳ ಪ್ರೇಮದ ವಿಷಯ ನಿನ್ನ ಪತಿಗೆ ಗೊತ್ತಾದರೆ
ಗೊತ್ತಾಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾನು ಮದುವೆಯಾದ ವಿಷಯ ಅವರಿಗೆ ತಿಳಿದೇ ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲ. ಯವನ ವಯಸ್ಸಿಗೆ ಬಂದ ಹೆಣ್ಣು ಒಂದು ಗಂಡಿನ ತೋಳಿನ ಆಸರೆ ಬಯಸೋದು ಸಹಜ. ಅಂದಾಗಿ ನಿಮ್ಮ ಪ್ರೇಮಕ್ಕೆ ನಾನು ಕೂಡ ಮಾರು ಹೋಗಿದ್ದೇನೆ. ನಿಜವಾಗಿಯೂ ಹೇಳಬೇಕೆಂದರೆ ಪದ್ಮ, ನೀನು ಬಹಳ ರಸಿಕತೆಯ ಹೆಣ್ಣು. ನೋಡಿ, ಈ ನಮ್ಮ ಪ್ರೇಮ ಶಾಶ್ವತವಾಗಿ ಸಾಗುವುದಲ್ಲವೇ ನನ್ನ ರಾಜ? ಯಾಕೆ ಪದ್ಮ, ನನ್ನ ಮೇಲೆ ಅಪನಂಬಿಕೆ? ನನ್ನ ಜೀವನದಲ್ಲಿ ನನಗಾವುದರ ಮೇಲೆ ಆಶೆ ಇಲ್ಲ ಪದ್ಮ. ನಾ ಆಸೆ ಪಡುವುದು ನಿನ್ನೊಬ್ಬಳ ಮೇಲೆ. ನೇಸರನುದಯವಾದರೆ ಸಾಕು, ನೋಡುವ ನನ್ನ ನಯನಗಳಲ್ಲಿ ನೀನೇ ಕಾಣುವಿ. ಒಂದು ದಿನ ನೀ ಕಾಣದೆ ಹೋದರೆ ಈರುಳಿನಲ್ಲಿ ಕಾಲು ಕಳೆದಂತಾಗುತ್ತಿದೆ ನನ್ನಲ್ಲಿ. ನೋಡಿ, ನನ್ನ ಪ್ರೀತಿಯನ್ನು ನೀವು ಇಷ್ಟೊಂದು ಬಯಸ್ತೀರಾ ಅಂದಾಗ, ಅದು ಅಲ್ಲದೆ ನನ್ನ ತಂದೆ ತಾಯಿಗೆ ಕಣ್ಣಿಗೆ ಮಣ್ಣರಿಸಿ ನಾನು ಬಂದಿದ್ದೀನಿ ಅಂದಾಗ ಅಂಥವನಿಗೆ ಮೋಸ ಮಾಡೋದು ಯಾವ ಮಹಾ? पद्मा, सागर में पानी बहुत है लेकिन गड़े में नहीं बस सकता है मेरा दिल में तेरा यार ಬಹುಜ ಕಾಗಜ नहीं बर सकता है. ಸಾಗರದಿ ನೀರು ಬಹಳವಿದೆ, ಆದರೆ ಬಾವಿಯಲ್ಲಿ ಅಲ್ಲ. ಸದಾ ನನ್ನ ಮನದಾಳದಲ್ಲಿ ಸೂಚುತ್ತಿದೆ ನಿನ್ನ ನೆನಪುಗಳು. ಆ ನೆನಪುಗಳನ್ನು ಬರೆಯುತ್ತಾ ಹೋದರೆ ನೆನಪುಗಳನ್ನು ಬರೆಯುತ್ತಾ ಹೋದರೆ ನನ್ನ ಹೃದಯದ ಹಾಳೆ ತುಂಬಿ ಹೋಗುತ್ತಿದೆ ನನ್ನಲ್ಲಿ. ಈಗಿನ ಕಾಲದಲ್ಲಿ ಹಾಗೆ ರೀ, ನಮ್ಮ ಆಸೆನ ಈಡೇರಿಸ್ಕೊಳ್ಬೇಕಾದ್ರೆ ನಾವೇ ಧೈರ್ಯದಿಂದ ಮುಂದುನುಗ್ಗಿ ಗಂಡು ಬಿರುಗಳಾಗಿ ತುಂಬಾ ಧೈರ್ಯಶಾಲಿಗಳಾಗಿರ್ಬೇಕು. ಹಾಗಾಗಿ ಈಗ ನಿಮಗೆ ಧೈರ್ಯ ಬಂತೇನ್ರಿ? ಓ ನನ್ನನಲ್ಲಿ ನಿನ್ನೊಡನಾಟದ ಮಲೆಯಲ್ಲಿ, ತಂಪಾದ ತಿಳಿನಿಗೆಯಲ್ಲಿ, ಅಧರದ ಬಾಂಧವ್ಯದಲ್ಲಿ, ನಿನ್ನ ಸ್ನೇಹವೆಂಬ ಸಾಗರದಲ್ಲಿ ಸ್ನೇಹಿತೆಯಾಗಿ ಬರುವೆಯಾ? ನನ್ನ ಹೃದಯದಲ್ಲಿ ಅಕ್ಕಿ ಬರುತ್ತಿರುವ ಆ ಸಾಗರವೆಂಬ ಅಲೆಗಳ ಮಧ್ಯೆ ಅರಿದು ಹೋಗುತ್ತಿರುವ ಒಳಿಯ ಮೇಲೆ ನಾನೇನು ಅಂತ ಬರೆಯಲಿ? ಪದ್ಮ, ನಿಜವಾಗಿಯೂ ಹೇಳಬೇಕೆಂದರೆ ನೀನು ನನಗಿಂತಲೂ ಬಹಳ ರಸಿಕತೆಯ ಹೆಣ್ಣು. ಓ ನನ್ನ ರಸಿಕನಲ್ಲ, ನನ್ನ ಪ್ರೀತಿಯ ಮಧ್ಯ ಏನೇ ಅಡಚಣೆಗಳು ಬಂದರೂ ಸಹ ಅದನ್ನೆಲ್ಲವನ್ನು ಎದುರಿಸುವಂತ ಚತುರ್ಮುಖಿ ನೀವಾಗಬೇಕು. ಯಾಕೆ ಪದ್ಮ, ನನ್ನ ಮೇಲೆ ಅಪನಂಬಿಕೆ? ನನ್ನ ಜೀವನದಲ್ಲಿ ನನಗಾವುದರ ಬಗ್ಗೆ ಆಸೆ ಇಲ್ಲ, ಆದರೆ ನಾ ಆಸೆ ಪಡುವುದು ನಿನ್ನೊಬ್ಬಳ ಮೇಲೆ. ನೋಡ್ ಪದ್ಮ, ಆಕಾಶವೇ ಕಳಚಿ ಬೀಳಲಿ, ಈ ಭೂಮಂಡಲವೇ ಬಾಯಿ ತೆರೆಯಲಿ, ಆದರೆ ನಾ ಮಾತ್ರ ನಿನ್ನ ಕೈ ಬಿಡಲಾರೆ ರಾಣಿ. ಆದ್ರೆ ನಿಮ್ಮ ಮಾತುಗಳು ನನ್ನೆದೆಗೆ ನನ್ನ ಪ್ರೀತಿಯಲ್ಲಿ ಮೋಸ ಹೋಗುತ್ತೀನೋ ಅಂತ ಅಂಜಿಕೆಯನ್ನು ಮೂಡಿಸ್ತಾ ಇದೆ. ಆ ಅಂಜಿಕೆ ನನ್ನಲ್ಲಿ ಮೂಡಬಾರ್ದು. ಆ ರೀತಿ ನೀವು ನಡೆದುಕೊಳ್ಬೇಕು. ನನ್ನ ಪ್ರೀತಿ ಯಾವತ್ತಿದ್ರೂ ಅಮರವಾಗಿರಬೇಕು. ಅಂದ್ರೆ ನಾನು ನಿನ್ನನ್ನ ಪ್ರೀತಿಸುವುದು ಸುಳ್ಳೆಂದು ತಿಳಿದಿರುವೆಯಾ ಪದ್ಮ? ನೀವು ನನ್ನನ್ನ ಮನಸಾರ ಪ್ರೀತಿಸೋದೇ ಸತ್ಯವಾಗಿದ್ರೆ ಖಂಡಿತವಾಗಿ ಎಂದಿಗೂ ನೀವು ನನ್ನ ಕೈ ಬಿಡಬಾರ್ದು. ಯಾಕಂದ್ರೆ ಯವನ ಅವಸ್ಥೆಗೆ ಬಂದ ಹೆಣ್ಣಿಗೆ ಒಂದು ಗಂಡನ ತೋಳಿನ ಆಸರೆ ಬೇಕೇ ಬೇಕು. ಆ ಆಸೆ ಯಾವತ್ತಿದ್ರೂ ಶಾಶ್ವತವಾಗಿರ್ಬೇಕನ್ನೋದೇ ನನ್ನ ಆಸೆ. ನೋಡ್ ಪದ್ಮ, ಈ ನಿನ್ನ ರೂಪ ರಾಶಿಗೆ ಮಾರು ಹೋಗಿ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಬಹುದಾಗಿತ್ತು, ಆದ್ರೆ ನೀನೀಗಾಗಲೇ ಮದುವೆಯಾಗಿರುವೆಯಲ್ಲ. ಆಗಿದ್ರೆ ಏನಾಯ್ತು? ಮದುವೆಯಾದ ವಿಷಯ ನನ್ನ ದಂಜನ ಪ್ರೇಮ ಪ್ರಣಯದಲ್ಲಿ ಮಾತ್ರ ಗೊತ್ತು. ಅದು ಅಲ್ಲದೆ ನಾವಿಬ್ಬರು ಮದುವೆ ಆಗಿರೋದು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ. ವಿಷಯ ಯಾರಿಗೂ ಗೊತ್ತಿಲ್ಲ. ಅದೆಲ್ಲ ಹೋಗ್ಲಿ, ನಿಮ್ಮ ಕೈಯಿಂದ ಮಾಂಗಲ್ಯ ಕಟ್ಟಿಸಿಕೊಂಡು ಎಲ್ಲರ ಸಮ್ಮುಖದಲ್ಲಿ ಬಾಳಬೇಕನ್ನೋದೇ ನನ್ನ ಆಸೆ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ತೀರಾ? ಪದ್ಮ, ಅಂತಹ ಆಸೆಯನ್ನು ಹೊತ್ತವಳು ಮತ್ತೇಕೆ ಲವ್ ಮ್ಯಾರೇಜ್ ಮಾಡ್ಕೊಂಡೆ? ಯೌವನಾವಸ್ಥೆಗೆ ಅಂದು ನನಗೆ ಪ್ರೀತಿಯ ಅಮಲಿತ್ತು. ಆದ್ರೆ ಮುಂದೊಂದು ದಿನ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಇವಾಗ ಅರಿವಾಗ್ತಿದೆ. ದಯವಿಟ್ಟು ಅದನ್ನೆಲ್ಲ ಬಿಟ್ಟು ನನಗೊಂದು ಜೀವನ ಕೊಡ್ತೀರಾ? ಅದು ನಿನ್ನ ತಪ್ಪಲ್ಲ ಪದ್ಮ, ಯೌವನದ ತಪ್ಪು. ಹಾ ಪದ್ಮ, ಇರಲಿ, ಒಂದು ವಿಷಯ. ಅದೇನು ಅಂತ ಹೇಳಿ.
ನೋಡ್ ಪದ್ಮ, ನಾನೀಗಲೇ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಬಹುದಾಗಿತ್ತು. ಆದರೆ ನಾನೊಂದು ಬಲವಾದ ಗುರಿ ಇಟ್ಟುಕೊಂಡಿರುವೆ. ಆ ಗುರಿ ಮುಟ್ಟಿದ ಮರುದಿನವೇ ನಿನ್ನ ಮದುವೆ. ಆ ನಿಮ್ಮ ಗುರಿ ಯಾವುದು ಅಂತ ಹೇಳಿ. ಅದು ಒಂದು ವೇಳೆ ಒಳ್ಳೇದೇ ಆಗಿದ್ರೆ ಆದಷ್ಟು ಬೇಗ ಆ ಗುರಿ ಈಡೇರ್ಲಿ ಅಂತ ಆ ದೇವರಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ನೋಡು ಪದ್ಮ, ನಾನು ಆ ಗುರಿ ಮುಟ್ಟುವವರೆಗೆ, ನನ್ನ ಕಾರ್ಯ ಕೈಗೂಡುವವರೆಗೆ ಹೇಳುವ ಮನ ನನ್ನದಲ್ಲ. ಮೊದಲು ಕಾರ್ಯ ಕೈಗೂಡಬೇಕು, ಆಮೇಲೆ ನಂತರ ಹೇಳುವುದೇ ಈ ರಜನಿಕಾಂತನ ಸಿದ್ಧಾಂತ. ಇದಾದ ನಂತರ ನೀನು ಸ್ವರ್ಗಲೋಕದ ಸುಂದರಿ. ಸ್ವರ್ಗಲೋಕ ಅಂತಂದ್ರೆ ಈ ರಜನಿಕಾಂತನ ಪ್ರೇಮ ಮಂದಿರವೇ ಸ್ವರ್ಗಲೋಕ. ಹಾಗಂದ್ರ ನಾನೆಲ್ಲೋ ಮೇಲಿನ ಸ್ವರ್ಗಲೋಕ ಏನೋ ಅಂತ ಹೆದರಿ ಬಿಟ್ಟಿದ್ದೆ. ಪದ್ಮ, ನಿನ್ನನ್ನ ಮೇಲಕ್ಕೆ ಕಳಿಸಿ ನಾನೇನ್ ಮಾಡ್ಲಿ? ನಾನಿರುವುದೇ ನಿನಗಾಗಿ. ನಾನಿರುವುದು ಅಷ್ಟೇ. ಈ ತನು, ಈ ಮನ ಎಲ್ಲ ನಿಮ್ಮದೇ. ನನ್ನ ಮಾತನ್ನ ಆದಷ್ಟು ಬೇಗ ನೆರವೇರಿಸ್ಕೊಡ್ತೀರ ಅನ್ನೋ ನಂಬಿಕೆ ಮೇಲೆ ಕೇಳ್ತಾ ಇದ್ದೀನಿ ನನ್ನನ್ನೆಲ್ಲ. ಓಕೆ, ಆಲ್ ರೈಟ್. ಸಿಂಗಾರ ಸೀಮೆಯ ಒಡತಿ ನೂರಾರು ಜನ್ಮದ ಗೆಳತಿ, ಸಿಂಗಾರ ಸೀಮೆಯ ಒಡತಿ, ನೂರಾರು ಜನ್ಮದ ಗೆಳತಿ, ಸಿಂಗಾರ ಸೀಮೆಯ ಒಡತಿ. ನಿನ್ನ ಚೆನ್ನವು ನಿನ್ನ ಚೆನ್ನವು, ಅಂತರಂಗ ತುಂಬಿಕೊಂಡ ಮಾತು ಚೆನ್ನವು. ನಿನ್ನ ಚೆನ್ನವು ನಿನ್ನ ಚೆನ್ನವು, ಅಂತರಂಗ ತುಂಬಿಕೊಂಡ ಮಾತು ಚೆನ್ನವು. ನೂರಾರು ಜನ್ಮದ ಗೆಳತಿ, ಸಿಂಗಾರ ಸೀಮೆಯ ಒಡತಿ. ಹೃದಯವೇ ಎಂದಿಗೂ ಸುಂದರ, ಕಾಣುವ ಲೋಕವೇ ಸುಂದರ. ನೀನಿದ್ದರೂರಲ್ಲಿ ಎಲ್ಲವೂ ಸುಂದರ. ನಿನ್ನ ಚಂದವು ನಿನ್ನ ಚಂದವು, ಅಂತರಂಗ ತುಂಬಿಕೊಂಡ ಮಾತು ಚಂದವು. ನಿನ್ನ ಚಂದವು ನಿನ್ನ ಚಂದವು, ನಿನ್ನ ಎದೆ ಗುಡಿಯಲ್ಲಿ ಮಾರಿ ಚಂದವು. ನೂರಾರು ಜನ್ಮದ ಗೆಳತಿ, ಸಿಂಗಾರ ಸೀಮೆಯ ಒಡತಿ. ಚಂದವು
ಜೊತೆ ನೀನಿರಲು ನಾನು ಚಂದವು ನೂರಾರು ಜನ್ಮದ ಗೆಳತಿ ಸಿಂಗಾರ ಸೀಮೆಯ ಒಡತಿ ನೂರಾರು ಜನ್ಮದ ಗೆಳತಿ ಸಿಂಗಾರ ಸೀಮೆಯ ಒಡತಿ ನಿನ್ನ ಚಂದವು ನಿನ್ನ ಚಂದವು ಅಂದರಂಗ ತುಂಬು ತುಂಬ ಮಾತು ಚಂದವು ನಿನ್ನ ಚಂದವು ನಿನ್ನ ಚಂದವು ಅಂತರಂಗ ತುಂಬು ತುಂಬ ಮಾತು ಚಂದವು ನೂರಾರು ಜನ್ಮದ ಗೆಳತಿ ಸಿಂಗಾರ ಸೀಮೆಯ ಒಡತಿ ಸರಿ, ಹಾಗಾದ್ರೆ ನಾನಿನ್ನು ಹೋಗಿ ಬರ್ಲಾ? ಬಾಯ್, ಟಾಟಾ. ಇವಳು ನನ್ನ ಸ್ನೇಹಿತ ಧನಂಜಯನ ಅರ್ಧಾಂಗಿ, ಮೇಲಾಗಿ ಮನೆ ಸೇರುವ ಮೊದಲ ಗೀತಿ. ಪರವಾಗಿಲ್ಲ ಧನಂಜಯ, ಧನಂಜಯ ನನ್ನ ಕಡು ವೈರಿಯಾದ ದಯಾನಂದನ ತಮ್ಮ. ನಾನೇ ಅವರ ಬಾಳಿನ ಹುತ್ತದಿ ಮನೆ ಮಾಡಬೇಕೆಂದು ಹೊಂಚು ಹಾಕಿ ಕುಳಿತಿರುವ ಘಟ ಸರ್ಪ. ಈ ಘಟ ಸರ್ಪದ ಜೊತೆ ಸರಸ ಸರಸ ಮಾಡುವ ನಾಗಿಣಿ ಪದ್ಮ. ಇವಳನ್ನ ನಾವು ನೋಡಬೇಕೆಂದಿರುವ ಕುತಂತ್ರ ನಾಟಕದ ಸನ್ನಿವೇಶಗಳಿಗೆ ಖಳನಾಯಕಿಯ ಪಾತ್ರವನ್ನು ಪಟ್ಟಗಟ್ಟಿ ದಯಾನಂದನ ಮನೆತನದ ಮಾನ ಮರ್ಯಾದೆಯನ್ನು ಮಣ್ಣುಗೂಡಿಸಲೇಬೇಕು. ಅಷ್ಟೇ ಅಲ್ಲ, ನಾ ಆಸೆ ಪಡುತ್ತಿರುವ ನನ್ನ ಬೇಟೆ ಭಾರತಿ ಭಾರತಿಗಾಗಿ ಹಂಬಲಿಸುತ್ತಿದೆ ನನ್ನಂತರಂಗ. ಅಂತೆಯೇ ಬಲ್ಲವರು ಹೇಳುತ್ತಾರೆ, ಜೀವನದಲ್ಲಿ ಸುಸಮಯಗಳು ಬರುವುದು 3 ಬಾರಿ ಅಂತ. ಅವು ಈಗ ನಾವು ನೋಡಬೇಕೆಂದಿರುವ ಕುತಂತ್ರ ನಾಟಕದ ಸನ್ನಿವೇಶದಲ್ಲಿ ಒಂದೊಂದಾಗಿ ಬರುತ್ತಲಿವೆ. ಸಮಯವನ್ನು ವ್ಯರ್ಥ ಮಾಡದೆ ಇತ್ಯರ್ಥ ಮಾಡಿಕೊಳ್ಳಲೇಬೇಕು. ಕತೆ दयानंद करे तो दिल से प्यार करना, काली करे तो अंबर का ने काली करना. होता है खराब दिल का राजा. हेलो रजनी. ಏನು ಧನಂಜಯ, ಊರಿಗೆ ಹೋಗಿ ಬರ್ತೀನಿ ಅಂತ ಹೇಳಿದವನು ಎಷ್ಟು ದಿನವಾದರೂ ಬರಲಿಲ್ಲ, ಯಾಕೆ? ನೋಡು ಮೈ ಫ್ರೆಂಡ್, ನಾನಿಲ್ಲಿಂದ ಹೋದ ಮರುದಿನವೇ ನನ್ನ ಊರಲ್ಲಿ ನನ್ನ ಅಣ್ಣನ ಮದುವೆ ಮಂಗಳ ಕಾರ್ಯವನ್ನು ಇಟ್ಟುಕೊಂಡಿದ್ವಿ. ಹೀಗಾಗಿ ಬರಲಿಕ್ಕೆ 4-6 ದಿನ ಲೇಟ್ ಆಯಿತು. ಮುಂದಿನ ವಾರವೇ ನನ್ನ ಅಣ್ಣನ ಮದುವೆ. ನೀನು ಖಂಡಿತ ತಪ್ಪದೆ ನನ್ನ ಅಣ್ಣನ ಮದುವೆಗೆ ಬರಲೇಬೇಕು. ಯಾಕೆ ಧನಂಜಯ ಇಷ್ಟೊಂದು ಕಾತುರ? ಹಾ ರಜನಿ, ನಿನಗೆ ಇನ್ನೊಂದು ವಿಷಯವನ್ನು ಹೇಳೋದು ಮರೆತಿದ್ದೆ. ನಾನು ನನ್ನ ಕಾಲೇಜ್ ಫ್ರೆಂಡ್ ಪದ್ಮಾಳ ಜೊತೆ ಪ್ರೇಮ ವಿವಾಹವಾಗಿದ್ದೇನೆ. ನಿನಗೆ ತಿಳಿಸದಿದ್ದಕ್ಕೆ ಕ್ಷಮಿಸಬೇಕು ಸ್ನೇಹಿತ, ಕ್ಷಮಿಸಬೇಕು. ಹಾ ರಜನಿ, ಹಾಗೆ ನಿನ್ನನ್ನು ನನ್ನ ಮಿಲ್ ಮ್ಯಾನೇಜರ್ನಾಗಿ ನೇಮಿಸಿಕೊಳ್ಳಬೇಕೆಂಬ ವಿಷಯವನ್ನು ನನ್ನ ಸಹೋದರನಿಗೆ ನಾನು ತಿಳಿಸಿದ್ದೇನೆ. ನನ್ನ ಸಹೋದರನು ಕೂಡ ಒಪ್ಪಿದ್ದಾನೆ. ಆದ್ದರಿಂದ ನೀನು ಕೂಡ ಅದೇ ದಿನದಂದು ಪ್ರಾರಂಭಿಸು ನಿನ್ನ ಕಾರ್ಯವನ್ನು, ಆಯ್ತೇ? ಹಾಗಲ್ಲ ಧನಂಜಯ, ನೀನು ನಿನ್ನಣ್ಣನ ಮದುವೆಗಿಂತ ಮುಂಚಿತವಾಗಿಯೇ ಮದುವೆಯಾಗಿರುವುದನ್ನು ಕಂಡು ನನಗೆ ನಗು ಬರುತ್ತಿದೆ. ನೋಡು ಫ್ರೆಂಡ್, ಅದು ಅವರವರ ಹಣೆ ಬರ.
ಅಂತೆಯೇ ಬಲ್ಲವರು ಹೇಳಲ್ಲವೇ, ಹಣೆ ಅಕ್ಕಿ ಕೂಡಿ ಬಂದಾಗ ಹಡೆದವರೇ ಬೇಕಿಲ್ಲವೆಂದು. ಅದು ನನ್ನ ಸಹೋದರರ ಮದುವೆಗಿಂತ ಮುಂಚೆಯೇ ಆಗಬೇಕೆಂದು ನಿರ್ಧರಿಸಿದಾಗ ಅದನ್ನು ಯಾರಿಂದಲಾದರೂ ತಪ್ಪಿಸಲು ಸಾಧ್ಯವೇ ರಜನಿ? ತಪ್ಪಿಸಲು ಸಾಧ್ಯವೇ? ಹಾಗಾದರೆ ನೀನು ಪ್ರೇಮ ವಿವಾಹವಾದುದಕ್ಕೆ ನಿಮ್ಮ ಮನೆಯವರು ಒಪ್ಪಿದರೆ ನನ್ನ ಆಶಾ ಕಡಲಿನಲ್ಲಿ ಕಲ್ಲು ಹಾಕುವರಲ್ಲ ನನ್ನ ಸಹೋದರ ಮತ್ತು ನನ್ನ ತಂದೆ. ಅದೇನೇ ಇರಲಿ, ಹೊರಡುವೆ. ನೋಡ್ ಮೈ ಫ್ರೆಂಡ್, ಮದುವೆಗೆ ಬರುತ್ತದೆ. ಆದರೆ ಎಂಬ ಆತಂಕದ ನುಡಿಯೇಕೆ ಮಿತ್ರ? ಆತಂಕದ ನುಡಿಯೇಕೆ? ನೋಡ್ ಧನಂಜಯ, ನಾನಿಲ್ಲಿಯೇ ಫ್ಯಾಕ್ಟ್ರಿಯಲ್ಲಿ ಕೆಲಸ ನಿರ್ವಹಿಸ್ಕೊಂಡಿರ್ತೀನಿ ಬಿಡು. ಏನು ಮರ್ತಿದೀಯ ನೀನು? ನಾವದೊಂದು ದಿನ ಮಾತನಾಡಿರಲಿಲ್ಲವೇ? ಇಬ್ಬರ ಜೊತೆಯಾಗಿಯೇ ಬೆಳೆಯೋಣ, ಇಬ್ಬರ ಜೊತೆಯಾಗಿಯೇ ಬಾಳೋಣವೆಂದು. ಮರ್ತಿದೀಯಾ ನೀನು? ಹಾಗಲ್ಲ ಧನಂಜಯ, ನೀನೀಗ ವಿವಾಹಿತ. ನಿಮ್ಮ ದಾಂಪತ್ಯ ಜೀವನದಲ್ಲೇನಾದರೂ ತೊಂದರೆ ಬಂದರೆ ಎಂಥ ಮಾತಾಡ್ತೀಯೋ ನೀನು? ಎಷ್ಟೇ ಆದ್ರೂ ನನ್ನ ಫ್ರೆಂಡ್ ಅಲ್ವೇ? ಜೊತೆಗೂಡಿ ಓದಿದ ಸ್ನೇಹಿತರು ಅಂದ ಮೇಲೆ ನಮ್ಮ ಮಿತ್ರತ್ವದಲ್ಲಿ ನಿನಗೆ ಅಷ್ಟು ನಂಬಿಕೆ ಇಲ್ಲವೇ? ಛೇ, ಅದೇನೇ ಇರಲಿ, ನೀನು ಖಂಡಿತ ನನ್ನ ಮದುವೆಗೆ ಬರೋದನ್ನ ತಪ್ಪಿಸಬಾರದು. ಓಕೆ? ಓ ಎಸ್ ಮೈ ಫ್ರೆಂಡ್. ಹಾ ರಜನಿ, ನಾನು ಮದುವೆಯಾದ ಮರುದಿನವೇ ನನ್ನ ಊರಿಗೆ ಹೋಗಿ ಬರ್ತೇನೆ ಎಂದು ಪದ್ಮಾಳಿಗೆ ಹೇಳಿ ಹೋದವನು ಇದುವರೆಗೂ ಮನೆಗೆ ಹೋಗಿಲ್ಲ. ಪಾಪ, ನನ್ನ ಮುಖಾವಲೋಕನಕ್ಕಾಗಿ ಅದೆಷ್ಟು ಕಾತರಿಸಿಕೊಂಡು ಕುಳಿತಿರುವಳೋ ಏನೋ. ಮೊದಲು ನಾನು ಅವಳ ಮುಖವನ್ನು ನೋಡಲೇಬೇಕು. ಹಾ, ಇನ್ನೊಂದು ವಿಷಯ, ನನ್ನ ಅಣ್ಣನ ಮದುವೆಯ ಸಂಭ್ರಮದಲ್ಲಿ ಪದ್ಮಾಳನ್ನು ನನ್ನ ಮನೆ ತುಂಬಿಸಿಕೊಳ್ಳಬೇಕೆಂದಿರುವೆ. ಓಕೆ, ನಾನಿನ್ನು ಬರಲಾ? ಆಲ್ ರೈಟ್, ಬಾ ಮಿತ್ರ. ಮತ್ತೆ ನೀನು ಮದುವೆಗೆ ಬರೋದನ್ನು ಮಾತ್ರ ತಪ್ಪಿಸಬಾರದು, ಹಾಗೂ ಅಂದೇ ಪ್ರಾರಂಭಿಸು ನಿನ್ನ ಕಾರ್ಯವನ್ನು. ಓಕೆ, ಬಾಯ್. ಪಾಪ, ಅಪಾರವಾದ ಪ್ರೀತಿಯನ್ನಿಟ್ಟುಕೊಂಡಿದ್ದಾನೆ ನನ್ನ ಗೆಳತನದ ಮೇಲೆ. ನಾನು ಪದ್ಮಾಳ ಜೊತೆಗೂಡಿ ಕಾಮನ ಆಟ ಆಡುವುದು ಇವನಿಗೆ ಗೊತ್ತಿಲ್ಲ. ಚಚ, ನಾನು ಮಾಡ್ತಿರುವುದು ಕೆಟ್ಟ ಕಾರ್ಯವಲ್ಲವೇ? ಹೌದು, ನಾನು ಮಾಡುತ್ತಿರುವುದು ಕೆಟ್ಟ ಕಾರ್ಯ. ಆದರೇನು ಮಾಡುವುದು? ಪದ್ಮಾಳ ಪ್ರೀತಿ ನನ್ನನ್ನು ಮೂಢನನ್ನಾಗಿ ಮಾಡಿಬಿಟ್ಟಿದ್ದೆ. ಅಷ್ಟೇ ಅಲ್ಲ, ಮೊದಲಿನಿಂದಲೂ ಹೊಂಚು ಹಾಕಿಕೊಂಡು ಕುಳಿತಿರುವ ಎಂಡಂಡು ದಯಾನಂದ ತನ್ನಾಸರೆಯ ಅರಗಿಡಿಯನ್ನಾಗಿ ಮಾಡಿಕೊಂಡಿದ್ದಾನೆ. ಆ ಅರಗಿಡಿಯ ದೇಹ ಸುಖ ಸವಿಯುವುದಕ್ಕೋಸ್ಕರವಾದರೂ ನಾನೀ ಕೆಟ್ಟ ಕಾರ್ಯವನ್ನು ಕೈಗೊಳ್ಳಲೇಬೇಕು. दिल बनाना चाहता हूँ, दिलदार नहीं मिलती. ताजमहल बनाना चाहता हूँ, ममताज नहीं मिलती.